ಹೈಕೋರ್ಟ್ ಆದೇಶ ಇತ್ತು, ಆದರೆ ಆದೇಶವನ್ನು ಉಲ್ಲಂಘನೆ ಮಾಡಿ ಬಿಡಿಎ ತೆರವು ಕಾರ್ಯಾಚರಣೆ ನಡೆಸಿದೆ ಅನ್ನೋ ಆರೋಪ ಇದೆ. ಬಿಡಿಎಗೆ ಸಂಬಂಧಪಟ್ಟ ಅತಿ ದೊಡ್ಡ ಮೇಜರ್ ಸುದ್ದಿ ಇದು. ಹೈಕೋರ್ಟ್ ನಿಯಮ ಮೀರಿ ನೋಟಿಸ್ ನೀಡದೆ, ಸ್ಥಳೀಯ ಠಾಣೆಗೂ ಮಾಹಿತಿಯನ್ನು ನೀಡದೆ ಕಾರ್ಯಾಚರಣೆ, ದಬ್ಬಾಳಿಕೆ ಮಾಡಿ ಕಟ್ಟಡ ತೆರವು ಕಾರ್ಯಾಚರಣೆ ಮಾಡಿದ ಅಧಿಕಾರಿಗಳು. ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಭಾರಿ ಅವಾಂತರ ಮಾಡಿದೆಯಾ ಬಿಡಿಎ. ಉತ್ತರ ತಾಲೂಕು ಕಸಬಾ ಹೋಬಳಿಯ ಹೆಣ್ಣೂರು ಗ್ರಾಮದಲ್ಲಿ ಅವಾಂತರ ನಡೆದಿದೆ. ಹೈಕೋರ್ಟ್ ತಡೆ ಆದೇಶ ಇದ್ದರೂ ತೆರವು ಕಾರ್ಯಾಚರಣೆ ಮಾಡಿದೆಯಾ ಬಿಡಿಎ. ಬಿಡಿಎ ಅಧಿಕಾರಿಗಳ ದಬ್ಬಾಳಿಕೆಗೆ ಬೆಂಬಲವಾಗಿ ನಿಂತಿದ್ರಾ ಪೊಲೀಸರು. ಭೂಮಾಲೀಕರಿಂದ ಬಿಡಿಎ ವಿರುದ್ಧ ಸಾಲು ಸಾಲು ಆರೋಪಗಳ ಸುರಿಮಳೆ ಇದೆ. ಬಿಡಿಎ ಅಧಿಕಾರಿಗಳಿಗೆ ತೆರವು ಕಾರ್ಯಾಚರಣೆ ಮಾಡುವ ಸರ್ವ ಸ್ವಾತಂತ್ರ್ಯವೂ ಇದೆ. ಕೋರ್ಟಿನ ನಿಯಮಗಳನ್ನು ಪಾಲನೆ ಮಾಡಿ ಪೊಲೀಸರ ಸಹಕಾರವನ್ನು ಪಡೆದು ಅಕ್ರಮವಾಗಿ ಯಾರ್ಯಾರಿದ್ರೋ ಅವರನ್ನು ತೆರವು ಮಾಡುವ ಎಲ್ಲ ರೈಟ್ಸ್ಗಳು ಕೂಡ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿಗಿದೆ. ಆದರೆ ಕೋರ್ಟಿನ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಇದೇ ಆರೋಪ ಅಥವಾ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಸ್ಥಳೀಯ ಠಾಣೆಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರಲಿಲ್ವಾ ಬಿಡಿಎ ಅಧಿಕಾರಿಗಳು ಎನ್ನುವಂತಹದ್ದು. ಸೊ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಬಿಡಿಎ ತೆರವು ಕಾರ್ಯಾಚರಣೆ ಆರೋಪ, ನೋಟಿಸನ್ನು ನೀಡದೆ, ಸ್ಥಳೀಯ ಠಾಣೆಗೂ ಮಾಹಿತಿ ನೀಡದೆ ಕಾರ್ಯಾಚರಣೆ, ಜೊತೆಗೆ ದಬ್ಬಾಳಿಕೆ ಮಾಡಿ ಕಟ್ಟಡ ತೆರವು ಕಾರ್ಯಾಚರಣೆ ಮಾಡಿದ್ರ ಅಧಿಕಾರಿಗಳು. ಹೆಣ್ಣೂರು ಗ್ರಾಮದ ಸರ್ವೆ ನಂಬರ್ 55 ಜಮೀನಿನಲ್ಲಿ ಮುನೇಶ್ವರ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿ 2 ಎಕರೆ 18 ಗುಂಟೆ ಜಮೀನಿನಲ್ಲಿರುವ ಮುನೇಶ್ವರ ದೇವಾಲಯ 100 ವರ್ಷಗಳಿಂದ ನಮ್ಮ ಸುಪರ್ದಿನಲ್ಲಿರುವ ಜಮೀನಿನಲ್ಲಿ ಬಿಡಿಎ ದಬ್ಬಾಳಿಕೆ ಮಾಡ್ತಾ ಇದೆ ಅನ್ನೋ ಆರೋಪ ಇದೆ. ಬಿಡಿಎ ಅಧಿಕಾರಿಗಳ ವಿರುದ್ಧ ಭೂಮಾಲೀಕ ಲಕ್ಷ್ಮೀಪತಿ ಸೀಕಲ್ ಆರೋಪವನ್ನು ಮಾಡಿದ್ದಾರೆ. ದೇಗುಲದ ಜೀರ್ಣೋದ್ಧಾರ ಹಿನ್ನೆಲೆ ಆವರಣದಲ್ಲಿ ಶೌಚಾಲಯ ನಿರ್ಮಾಣ, ಈ ಶೌಚಾಲಯಗಳನ್ನು ತೆರವು ಮಾಡಿದ್ದಾರೆಂದು ಭೂಮಾಲೀಕರ ಆರೋಪ ಇದೆ. ಕಟ್ಟಡ ತೆರವು ಖಂಡಿಸಿದ್ದಕ್ಕಾಗಿ ಭೂಮಾಲೀಕರ ಸಂಬಂಧಿಕರ ಮೇಲೆ ದೌರ್ಜನ್ಯ. ಬಿಡಿಎ ಅಧಿಕಾರಿಗಳ ವಿರುದ್ಧ ಭೂಮಾಲೀಕ ಲಕ್ಷ್ಮೀಪತಿ ಸೀಕಲ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. 55/6ರಲ್ಲಿ ತೆರವು ಕಾರ್ಯಾಚರಣೆ. ನೀವು ಆ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್ ಅನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಲ್ಲಿ 100 ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಪೂಜೆ ಮಾಡಿಕೊಂಡು ಬಂದಿರುವಂತಹ ದೈವಸ್ಥಾನ ಇದೆ. ಬಿಡಿಎ ಅಧಿಕಾರಿಗಳು ನಿರಂತರವಾಗಿ ನಮಗೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿನ ಸ್ಥಳೀಯರ, ಲೋಕಲ್ ಜನರ ಆರೋಪ. ಪ್ರಶ್ನೆ ಮಾಡೋದಕ್ಕೆ ಹೋದಾಗ ನಮ್ಮನ್ನ ತಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ಗಳನ್ನು ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಜಮೀನು ಮಾಲೀಕರಾಗಿರ್ತಕ್ಕಂತಹ ಲಕ್ಷ್ಮೀಪತಿ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಬಿಡಿಎ ಅಧಿಕಾರಿಗಳಿಗೆ ತೆರವು ಮಾಡುವ ಸರ್ವ ಸ್ವತಂತ್ರವೂ ಇದೆ ಸರ್. ಈ ತೆರವು ಕಾರ್ಯಾಚರಣೆಯನ್ನು ನೀವು ಅಧಿಕೃತ ಅಂತ ಕರಿತೀರೋ, ಅನಧಿಕೃತ ಅಥವಾ ಅಕ್ರಮವಾಗಿ ಅವರು ತೆರವು ಮಾಡಿದ್ದಾರೆ ಅಂತ ಹೇಳ್ತೀರೋ? ಸರ್, ಅಕ್ರಮವಾಗಿ ತೆರವು ಮಾಡಿರೋದಕ್ಕೆ ಇವಾಗ ಸರ್ವೆ ನಂಬರ್ 55 ಹೆಣ್ಣು ವಿಲೇಜ್ ಅಲ್ಲಿ ಆಲ್ರೆಡಿ ಸ್ಟೇ ಇದೆ ಸರ್. 2 ಎಕರೆ 15 ಗುಂಟೆಗೂ ಸ್ಟೇ ಇದೆ. ಆಮೇಲೆ ನಮಗೆ ಆ ತರ ನಮ್ಗೆ ತೆರವು ಮಾಡ್ಬೇಕು ಅನ್ನಂಗಿದ್ರೆ ಬಿಫೋರ್ ನಮ್ಗೆ ನೋಟಿಸ್ ಕೊಡ್ಬೇಕು. ಕಾನೂನು ರೀತಿಯಲ್ಲಿ ನಮ್ಮನ್ನ ಕರಿಬೇಕು ಅಲ್ವಾ? ನಮ್ಮನ್ನ ಕರೆದು ನಮ್ ಡಾಕ್ಯುಮೆಂಟ್ ಎಲ್ಲ ಅವ್ರು ತಗೊಂಡು ಅದು ಸರಿ ಇಲ್ಲ ಅಂದಾಗ ಅವರು ನಾವು ಆಕ್ಷನ್ ತಗೋಬೇಕು. ಲೋಕಲ್ ಸ್ಟೇಷನ್ ಮಾಹಿತಿ ಕೊಡ್ಬೇಕು. ಲೋಕಲ್ ಸ್ಟೇಷನ್ ಮಾಹಿತಿ ಕೊಟ್ಟ ಮೇಲೆ ಪೊಲೀಸ್ ಪ್ರೊಡಕ್ಷನ್ ತಗೊಂಡ್ಬಂದು ಅವ್ರು ಹೊಡಿಬೇಕು. ಏಕಾಏಕಿ ಬಂದು ಮಾಹಿತಿ ಇಲ್ಲ ಏನಿಲ್ಲ ಬಂದು ಹೊಡೆದ್ಬಿಟ್ರೆ ಏನ್ ಸರ್ ಅರ್ಥ? ದಬ್ಬಾಳಿಕೆ ಅಲ್ವಾ ಸರ್? ಈಗ ಇಂಟಿಮೇಷನ್ ಇಲ್ಲ, ಓಕೆ. ನೀವು ಕೋರ್ಟ್ ಆದೇಶದ ಪ್ರತಿಯನ್ನು ತೋರಿಸ್ಲಿಲ್ವಾ ಸರ್? ಹಿಂಗಿದೆ ಕತೆ ತೋರಿಸಿದೀವಿ ಸರ್. ಇವ್ರಿಗೆ ಕೊಟ್ಟಿದೀವಿ. ಯಾರು ಅವರು ಹನುಮಂತರಾಯಪ್ಪ ಅಂತ ಏನ್ ಬಿಡಿಎ ಡಿವೈಎಸ್ಪಿ ಬಂದಿದ್ರು, ಅವ್ರಿಗೆ ಕೊಟ್ಟಿದೀವಿ. ಅವ್ರು ಆದ್ರೂ ಅದನ್ನು ಕೇರ್ ಮಾಡಿಲ್ಲ ಸರ್. ಅದಾದ್ಮೇಲೆ ಸರ್ ಇನ್ನೊಂದು ವಿಚಾರ ಏನಂದ್ರೆ, ಪೊಲೀಸರು ಮಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಮನುಷ್ಯನ ಮೇಲೆ. ಅದೇನ್ ಸರಿ ಇದೆ ಸರ್? ಅದು ನೀವೇ ನೋಡಿ ವಿಡಿಯೋದಲ್ಲಿ. ಯಾಕೆ ಬಂದ ತಕ್ಷಣ ತಳ್ತಾರೆ? ಏನ್ ಸರ್ ಅದರ್ಥ?
ಸರ್ ಈಗ ಹ್ಮ್. ಈಗ ಈ ಎಲ್ಲ ಏನು ಪ್ರಹಸನ ನಡೀತು, ಬಿಡಿ ಅಧಿಕಾರಿಗಳು ಬಂದ್ರು, ಜೊತೆಗೆ ಪೊಲೀಸರು ಬಂದ್ರು, ಅಲ್ಲಿ ವಾಗ್ವಾದ ನಡೀತು. ಬಿಡಿಎ ಪೊಲೀಸ್ ಸರ್ ಪಾಪ ಯಾವ ಬೇರೆ ಸ್ಟೇಷನ್ ಯಾರು ಬಂದಿಲ್ಲ, ಬಿಡಿಎ ಪೊಲೀಸೇ ಬಂದಿದ್ದು. ಹ್ಮ್ ಹ್ಮ್ ಹ್ಮ್. ಇನ್ಸ್ಪೆಕ್ಟರ್ ಸತೀಶ್ ಅಂತ. ಅಂದ್ರೆ ಇದ್ರ ಹಿಂದೆ ಯಾರಾದ್ರೂ ವ್ಯಕ್ತಿ ನಿಂತ್ಕೊಂಡು ಒತ್ತಡ ಹಾಕೋ ಪ್ರಯತ್ನಗಳಾಗ್ತಾ ಇದೆಯಾ ಸರ್? ಇದಾರೆ ಸರ್, ಇದಾರೆ. ಇದರಲ್ಲಿ ಮುನೇಗೌಡ ಅನ್ನೋನು ಪ್ರಾಪರ್ಟಿ ನಮಗೂನು ಬಿಡಿಎಗೂ ಇವತ್ತು ನೆನ್ನೆಲ್ಲ ಸರ್ ಸುಮಾರು ವರ್ಷಗಳಿಂದ ನೋಡ್ಕೊಂಡ್ ಬಂದಿದೆ. ಹ್ಮ್ ಹ್ಮ್. ಬಿಡಿಎದಲ್ಲಿ ಇವತ್ತು ನಮ್ಮ ಲಾಸ್ಟ್ ಟೈಮ್ ಕೂಡ ಗಲಾಟೆ ಆದಾಗ ಯಾರು ಬಂದಿಲ್ಲ. ಈಗ ನಾವು ಅದನ್ನೆಲ್ಲ ನೀಟ್ ನಾವೇನು ಹೊಸದಾಗಿ ಏನು ಕಟ್ತಾ ಇಲ್ಲ ಸರ್. ಅಲ್ಲಿ ದೇವಸ್ಥಾನಕ್ಕೆ ಕಾರ್ಯಕ್ರಮಕ್ಕೆ ಬಾತ್ರೂಮ್ಗಳಿಗೆ ರಿನಿವೇಶನ್ ಮಾಡಕ ನಾವಲ್ಲಿ ಇದ್ ಮಾಡ್ತಾ ಇದೀವಿ ಅಷ್ಟೇ. ಹ್ಮ್ ಹ್ಮ್. ಪಬ್ಲಿಕ್ ಟಾಯ್ಲೆಟ್ಸ್ ನಾವೇ ನಮ್ ಸ್ವಂತ ಕಟ್ಕೊಂಡಿಲ್ಲ. ಇನ್ನೊಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇದಾರೆ, ಅದಕ್ಕೆ ಹೋಗಿ ಬಂದಾಗ ಅಟ್ಲೀಸ್ಟ್ ಟಾಯ್ಲೆಟ್ ಬೇಕಾ ಬೇಡವಾ ಸರ್ ಕಾಮನ್ ಆಗಿ? ಆ ಟಾಯ್ಲೆಟ್ ನ ಡೆಮೊಲಿಷನ್ ಮಾಡಿಸ್ತಾರ ಅಂದ್ರೆ ಎಂತ ಕಿಡಿಗೇಡಿಗಳಿದಾರೆ ಅಂತ ನೀವು ಯೋಚನೆ ಮಾಡಿ ಸರ್. ಸರ್ ಈಗ ಕೋರ್ಟು ಸ್ಟೇ ಕೊಟ್ಟಿದೆ ಅಂತ ಹೇಳ್ತಾ ಇದ್ರಿ, ಆ ಆದೇಶ ಪ್ರತಿಯಲ್ಲಿ ಏನೇನು ಉಲ್ಲೇಖ ಆಯ್ತು ಸರ್? ಸರ್ ಸ್ಟೇಟಸ್ ಕೋ ಇದೆ ಸರ್, ಬಹುತ ಪಾರ್ಟಿ ಸ್ಟೇಟಸ್ ಕೋ ಇದೆ. ನಾವೇನ್ ಮಾಡಿದ್ವಿ, ನಾವು ಹೊಸ ಸ್ಟ್ರಕ್ಚರ್ ಯಾವ್ದು ಮಾಡ್ತಾ ಇಲ್ಲ. ಅವರು ನಾವು ಹಳೆ ಬಾತ್ರೂಮ್ಗಳು, ಪಬ್ಲಿಕ್ ಟಾಯ್ಲೆಟ್ ಮತ್ತೆ ಒಂದು ಸ್ನಾನದ ಮನೆ ಅಲ್ಲೇ ಇದೆ ಇತ್ತು. ದೇವಸ್ಥಾನಕ್ಕೆ ಬಂದು ಇಲ್ಲಿ ಸುಮಾರು ವರ್ಷಗಳಿಂದ ಮರಿಗಳು ಕಡಿಯೋದು, ಜಾತ್ರೆ ಮಾಡೋದೆಲ್ಲ ನಡೀತಾನೆ ಇದೆ ಸರ್ ಪ್ರತಿ ವರ್ಷನೂ. ನಾವು ಪ್ರತಿ ವರ್ಷನೂ ಮುನೇಶ್ವರನು ಮಾಡ್ತೀವಿ, 1000 ಜನಕ್ಕೆ ಮಟನ್ ಊಟನೂ ಹಾಕ್ತೀನಿ, ವರ್ಷಕ್ಕೊಂದ್ಸರಿ ಇದು ವಾರ್ಷಿಕೋತ್ಸವನು ಮಾಡಿಸ್ತೀನಿ, 1000 ಜನ ಸೇರ್ತಾರೆ. ಅಗ್ನಿಕೊಂಡ ಪ್ರವೇಶ ಇದೆ, ಇವತ್ತು ನೆನ್ನೆಯಿಂದ ನಡ್ಕೊಂಡ್ ಬಂದಿಲ್ಲ ಸರ್, ಸುಮಾರು ವರ್ಷಗಳಿಂದ ನಡ್ಕೊಂಡ್ ಬಂದಿದೆ. ನಾಳೆನೇ ಇದೆ ಸರ್. ಅದನ್ನ ತಡೆಗಟ್ಟಕ್ಕೂ ಉದ್ದೇಶಕ್ಕೋಸ್ಕರವಾಗಿ ಲೋಕಲ್ ಅಲ್ಲಿ ಒಂದಿಬ್ರು ಮತ್ತೆ ಮುನೇಗೌಡ ಅನ್ನೋನು ಸೇರಿಸಿ ಮಾಡ್ರ ಸರ್ ಇದು. ಅಲ್ಲ, ಅವ್ರ ಅಪೇಕ್ಷೆ ಅವ್ರನ್ನ ಸ್ವಲ್ಪ ಕಾಸು ಕೊಟ್ಟು ಅವ್ರಿಗೆ ಯಾರಿಗೋ ಒಂದು ಪ್ರೆಸರ್ ಹಾಕ್ಸಿ ಮಾಡಿಸಿದಾರೆ ಸರ್ ಇದು. ಸರ್ ಅವ್ರು ಏನ್ ಬಯಸ್ತಾ ಇದಾರೆ, ಇದರಿಂದ ಅವ್ರಿಗೆ ಏನ್ ಬೇಕು ಸರ್? ಅವ್ರಿಗೆ ಕಾರ್ಯಕ್ರಮ ಅಡ್ಡ ಮಾಡ್ಬೇಕು ಅನ್ನೋ ಉದ್ದೇಶ, ಪ್ಲಸ್ ಏನಾದ್ರು ಮಾಡಿ ಆ ಜಾಗ ನಾವು ಕಿತ್ಕೋಬೇಕು ದೇವಸ್ಥಾನ ಕಡೆಯಿಂದ ಅಂತ. ನಾವು ತಾತನ 1949 ಪರ್ಚೇಸ್ ಮಾಡೋ ಡೀಡ್ ಸರ್. ಸರ್ ಈಗ ಭೂ ಸ್ವಾಧೀನ ಮಾಡಬೇಕಾದ್ರೆ ಅದರದೇ ಆದಂಥ ಪ್ರೊಸೀಜರ್ಗಳಿದೆ. ಒಂದಷ್ಟು ತಿಂಗಳುಗಳ ಹಿಂದೆ ನಿಮ್ಗೆ ಇಂಟಿಮೇಷನ್ ಕೊಡಬೇಕು, ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಬೇಕು. ಈ ನಿಯಮಗಳಲ್ಲಿ ಯಾವ್ದಾಗಿದೆ ಅಂತ? ಯಾವ್ದು ಆಗಿಲ್ಲ ಸರ್, ಯಾವ್ದು ಮಾಡಿಲ್ಲ. ಏಕಾಏಕಿ ಇವತ್ತು ಬಂದ್ರು, ಹೊಡೆದ್ರು, ಓಟೋಗಿದ್ದಾರೆ ಸರ್. ಕೋರ್ಟ್ ಆರ್ಡರ್ ಕೊಟ್ಟಿದ್ರು ತಗೋತಲ್ಲ. ಮತ್ ಅಲ್ಲಿ ಯಾರೋ ಇಬ್ರು ಅಲ್ಲಿ ದೇವಸ್ಥಾನ ಪೂಜೆ ಮಾಡೋರಿದ್ರೆ ಅವ್ರನ್ನ ಬಂದ್ ಹಾಕಿ ತಳ್ತಾರೆ. ಅದಕ್ಕೆ ಸ್ವಲ್ಪ ಅದು ಮಾನವೀಯತೆ ಇಟ್ಕೋಬೇಕಲ್ಲ. ಆಮೇಲೆ ಏನಾನ ಅನ್ಅಫಿಷಿಯಲ್ ಆಗಿ ನಾವೇನೋ ಇದು ಮಾಡಿದ್ರೆ ಓಕೆ ಸರ್, ಏನ್ ತೊಂದ್ರೆ ಇಲ್ಲ. ಬಾತ್ರೂಮ್ ಏನು ಅನ್ಅಫಿಷಿಯಲ್ ನೀವ್ ಹೇಳಿ ಸರ್, ಪಬ್ಲಿಕ್ ಟಾಯ್ಲೆಟ್ ಕಟ್ಟೋದು ದೊಡ್ಡ ತಪ್ಪ. ಮಾನವೀಯತೆ ಅನ್ನೋದು ಇರ್ಬೇಕಲ್ಲ ಸರ್ ಮನುಷ್ಯನಿಗೆ. ಲೇಡೀಸ್ ಎಲ್ಲ ಬಂದ್ರೆ ದೇವಸ್ಥಾನ ಕ್ಲಾರಿಟಿ ಇಲ್ಲ ಅಂದ್ರೆ ಎಲ್ ಸರ್ ಹೋಗ್ತಾರೆ? ಅದು 1 hour 2 hour ಪೂಜೆನ ಸರ್, 3 ದಿನ ಕಂಟಿನ್ಯೂ ಪೂಜೆ ನಡೆಯುತ್ತೆ. ಸರ್ ಈಗ ನಿಮಗೆ ಹಲ್ಲೆ ಮಾಡಿದವ್ರನ್ನ ನೀವು ಪ್ರತ್ಯೇಕವಾಗಿ ಗುರುತಿಸಬಹುದಾ? ಹೆಸರನ್ನ ಉಲ್ಲೇಖ ಗುರುತಿಸಬಹುದು ಸರ್, ಗುರುತಿಸಬಹುದು. ಇನ್ಸ್ಪೆಕ್ಟರ್ ಸತೀಶ್ ಅಂತ, ನಾಗೇಶ್ ಅಂತ ಸರ್. ಆಮೇಲೆ ಪಿಸಿಗಳು 4 ಜನ 100% ಗುರುತಿಸಬಹುದು ಸರ್, ಅದೇನ್ ತೊಂದರೆ ಇಲ್ಲ. ಈಗ ಮುಂದೆ ನಿಮ್ ಕಾನೂನು ಹೋರಾಟಗಳು ಹೆಂಗಿರ್ತಾವ ಸರ್? ಸರ್ ಏನಿಲ್ಲ, ಇವಾಗ ನಾವು ಆಲ್ರೆಡಿ ನಮ್ಮ ಅಡ್ವೊಕೇಟ್ಗೆ ಇಂಟಿಮೇಟ್ ಮಾಡಿದೀವಿ. ನಾವು ಕಾನೂನು ರೀತಿಯಲ್ಲಿ ಅವ್ರಿಗೆ ಏನ್ ಬೇಕೋ ಬಂದೋಬಸ್ತ್ ಮಾಡಿ ಅವ್ರ ಮೇಲೆ ಒಂದು ಕಾನೂನು ಕ್ರಮ ತೆಗೆದುಕೊಳ್ಳಕ್ಕೆ ನಮ್ಮ ಅಡ್ವೊಕೇಟ್ ಹತ್ರ ಮಾತಾಡಿ ಕೊಟ್ಟಿದ್ದೀನಿ ಸರ್. ನಾನು ಕಂಡಮ್ಟ್ ಒಂದು ಮಾಡ್ತೀನಿ ಅವ್ರ ಮೇಲೆ. ನಮ್ಗೆ ವಿತೌಟ್ ನೋಟಿಸ್ ಅವ್ರು ಏನೇ ಇದ್ರು ಮಾತಾಡಬೇಕಾದ್ರೆ, ಕೋರ್ಟಲ್ಲಿ ಕೇಸ್ ಇರ್ಬೇಕಾದ್ರೆ ಕೋರ್ಟಲ್ಲೇ ಬಂದು ನನ್ ಕಂಡಮ್ಟ್ ಹಾಕ್ಬೇಕು ನನ್ನ ಮೇಲೆ. ಅವರು ಇದು ಮಾಡಂಗಿಲ್ಲ. ಅವರು ಕಾನೂನು ವಿರುದ್ಧವಾಗಿ ಯಾರೋ ಬಂದು ಹೇಳಿದ ತಕ್ಷಣ ಬಂದು ಹೊಡೆದ್ಬಿಡೋದು ತಪ್ಪಲ್ವಾ ಸರ್? ಅವರು ಅಧಿಕಾರಿಯಾಗಿ ಯಾರಿಗೂ ಯಾರ ಮೇಲೂ ಹಲ್ಲೆ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಅಲ್ಲೇ ಮಾಡಿದ್ರೆ ಸರ್, ವಿಡಿಯೋ ನಿಮ್ಗೆ ಕಳ್ಸಿದೀನಿ, ವಿಡಿಯೋದ ಒಂದ್ಸರಿ ನೀವು ಚೆಕ್ ಮಾಡಿ. ಅಲ್ಲೇ ಮಾಡಿದ್ರಲ್ಲ ಅಂತ ನೀವೇ ನೋಡಿ. ಈಗ ಬೆದರಿಕೆ ಹಾಕ್ತಾರೆ ಸರ್ ಅವ್ರು ತಿರ್ಗಿ, ಮತ್ತೆ ನಿಮ್ಮನ್ನ ಮಡಗಲ್ಲ ಅಂತ, ನಿಮ್ನೆಲ್ಲ FIR ಮಾಡಿ ಒಳಗಡೆ ಹಾಕ್ತೀನಿ, ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾರೆ. ಬಹಿರಂಗ ಬೆದರಿಕೆಯನ್ನು ಹಾಕ್ತಾರೆ. ಬಹಿರಂಗ ಬೆದರಿಕೆ ಹಾಕ್ತಾರೆ. ಸುಮಾರು ಎಷ್ಟು ಜನ ಬಂದಿರಬಹುದು ಸಿಕಲ್ ಸರ್ ಅಲ್ಲಿ? ಸರ್ ಒಂದು 10 ಜನ ಪೊಲೀಸರು ಇದ್ದಾರೆ ಸರ್, 10ರಿಂದ 12 ಜನ. DYSP ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಸರ್. ಈಗ ಸ್ವಾಭಾವಿಕವಾಗಿ ನಿಮ್ಮ ಕುಟುಂಬದವರಿಗೂ ಕೂಡ ಆಘಾತ ಆಗಿರ್ತಾವೆ. ಏನ್ ಹೇಳ್ತಾರೆ ಸರ್ ನಿಮ್ಮ ಫ್ಯಾಮಿಲಿ? ಸರ್ ಎಲ್ಲರೂ ಬೇಜಾರಲ್ಲಿ ಇದ್ದಾರೆ ಸರ್. ಏನ್ ನಾವೇನು ಸ್ವಂತ ಏನಕ್ಕೆ ಮಾಡ್ತಾರೆ, ಪಬ್ಲಿಕ್ ಗೋಸ್ಕರ ಮಾಡ್ತಾ ಇರೋದು. ಆಮೇಲೆ ಈ ದೇವಸ್ಥಾನದ ಜಾಗ ನಾವು ದೇವಸ್ಥಾನಕ್ಕಂತಾನೆ ರಿಸರ್ವ್ ಮಾಡಿದೀವಿ ಸರ್. ನಾವೇನು ನಮ್ ಸ್ವಂತಕ್ಕೇನು ಬಾಡಿಗೆ ಬರಂಗ್ ಮಾಡ್ಕೊಂಡಿಲ್ಲ, ಇಲ್ಲ ಮತ್ತೊಂದೇನ್ ಮಾಡ್ಕೊಂಡಿಲ್ಲ, ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ ನಾನು. ಅವತ್ತಿನ ನಾವೇ ಒಂದು ಸಣ್ಣ ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತಾ ಇದೀನಿ ಸರ್. ಈಗ ಎಷ್ಟು ಜಮೀನ್ ಇದಾವೋ ಅದು ನಿಮ್ಮ ಸುಪರ್ದಿಯಲ್ಲಿ ಇದ್ದಿದ್ದರೆ, ಅಂದ್ರೆ ನಿಮ್ಮ ಕಂಟ್ರೋಲ್ ಅಲ್ಲೇ ಇದೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಯೂ ಕೂಡ ನಿಮ್ಮ ಹೆಸರಲ್ಲೇ ಇದ್ದಿದ್ರೆ ಯಾಕೆ ಇಲ್ಲಿ ಬಿಡಿ ಹಸ್ತಕ್ಷೇಪ ಆಗುತ್ತೆ ಅಂತ? ಸರ್ BDAಗೂ ನಮಗೂ ಕೇಸ್ ಇರೋದಕ್ಕೆ ಆಲ್ರೆಡಿ ಸ್ಟೇ ಕಾಪಿ ಕೊಟ್ಟಿದ್ದೀನಿ. ಸ್ಟೇಟಸ್ ಕೋ ಅಂತೂ ಇದೆ. ಅದಕ್ಕೆ ಮುಂಚೆನೂ ಕೇಸ್ಗಳಿದೆ, ಅದಕ್ಕೆ ಮುಂಚೆನೂ ಕೇಸ್ ನಡ್ಕೊಂಡೇ ಬರ್ತಾ ಇದೆ. ನಾವು ಸ್ವಾಧೀನ ಅನುಭವದಲ್ಲಿ ಇದೀವಿ, ಅವತ್ತಿನಿಂಕನೂ ಇದೀವಿ, ಇವತ್ತೇ ಇಲ್ಲ. BDA ಬರೋಕ್ಕಿಂತ ಮುಂಚೆನೇ ದೇವಸ್ಥಾನ ಇರೋದು, ದೇವಸ್ಥಾನ ಪಕ್ಕದಲ್ಲಿ ನಮ್ಮ ಮನೇನೂ ಇದೆ. ಇದನ್ನ ಹಿಂಗೆ ಹೋಗ್ತಾ ಇದ್ರೆ ಏನ್ ಸರ್ ಮಾಡೋದು ನಾವು? ಆಮೇಲೆ BDAದವರು ನಮ್ಮ ರೈತರ ಜಮೀನ್ ತಗೊಂಡು ಇನ್ನೊಬ್ರಿಗೆ ಏನ್ ಸರ್ ನಿವೇಶನ ಕೊಡುತ್ತಾನ ಅವ್ರು?
ನಾವು ನಮ್ ಸ್ವಂತಕ್ಕೆ ಕೇಳ್ತಾರೆ, ನಾವು ಕೇಳ್ತಾರೆ ದೇವಸ್ಥಾನಕ್ಕೆ ಬಿಡ್ಬೋದಲ್ಲ, ಯಾಕೆ ತೊಂದರೆ ಕೊಡ್ಬೇಕು ನಮ್ಗೆ ಇಷ್ಟು ವರ್ಷನಿಂದ? ನಾವ್ ಯಾವ್ದೇ ಇದು ಮಾಡ್ತಾ ಇಲ್ಲ ಇವ್ರಿಗೆ. ಆಮೇಲೆ ನಮ್ದು ಇನ್ನು ಇದು ಬಿಟ್ಟು ಬೇರೆ ಜಮೀನು ಹೋಗಿದೆ, ನಾವ್ ಇನ್ನೂ ₹1 ಕಾಂಪೋಸಿಷನ್ ತಗೊಂಡಿಲ್ಲ. ಆ ಬೇರೆ ಜಮೀನು ನಾವು ಕೇಳ್ತಾ ಇಲ್ಲ. ಸರ್, ಈಗ ಇದಕ್ಕೆ ಏನಾದ್ರೂ ಒಂದು ಪೊಲಿಟಿಕಲ್ ಆಂಗಲ್ ಇರಬಹುದಾ ಅಂತ, ರಾಜಕೀಯ ಪ್ರೇರಿತವಾಗಿ ಏನಾದ್ರು ನಡೀತಾ ಇದೆಯಾ ಅಂತ ಅನುಮಾನಿಸ್ತೀರಾ? ರಾಜಕೀಯ ಇದ್ರಲ್ಲಿ ಏನಿಲ್ಲ ಸರ್. ಈ ಮುನೇಗೌಡ ಅನ್ನೋನು ಬೇಕು ಅಂತ ಬೇರೆ ಯಾರೋ ಅವ್ರು ಸಪೋರ್ಟ್ ತಗೊಂಡ್ ಮಾಡ್ತಾ ಇದಾರೆ. ಇದು ಉದ್ದೇಶಪೂರ್ವಕವಾಗಿ ಕಾರ್ಯಕ್ರಮ ಏನಾದ್ರು ಮಾಡಿ ನಿಲ್ಸ್ಬೇಕು, ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರೆ ಪ್ರತಿ ವರ್ಷ ಅನ್ನೋದು ಹೊಟ್ಟೆ ಉರಿ ಸರ್ ಅವ್ರಿಗೆ. ನಾಳೆ ಸುಮಾರು ನಮ್ಮ ಮಾನ್ಯದ ರಾಜ್ಯ ಮುಖ್ಯಮಂತ್ರಿಗೂ ಸಹ ಬರ್ತಾ ಇದಾರೆ. ಆಮೇಲೆ ವರ್ಷಕ್ಕೋಸ್ಕರದು, ಆಮೇಲೆ ಇವರು ಯುಟಿ ಖಾದರ್ ಬರ್ತಾ ಇದಾರೆ, ನಮ್ಮ ಕೃಷ್ಣ ಬೈರೇಗೌಡರು ಬರ್ತಾ ಇದಾರೆ, ಆಮೇಲೆ ಜಾರ್ ಸಾಹೇಬ್ರು ಬರ್ತಾ ಇದಾರೆ, ಜಾಹಿರ್ ಸಾಹೇಬ್ರು ಕಾನ್ಸ್ಟಿಟ್ಯೂನ್ಸಿ ಇದು, ಆಮೇಲೆ ನಮ್ಮ ರಿಜ್ವಾನ್ ಸಾಹೇಬ್ರು ಬರ್ತಾ ಇದಾರೆ. ಈ ತರ ಸುಮಾರು ಹಲವಾರು ಜನ ಬರ್ತಾ ಇದಾರೆ ಸರ್. ಸರ್, ಈಗ ಅಂತೂ ಇಂತೂ ಇದು ಒತ್ತುವರಿ ಅನಿವಾರ್ಯ ಅಂತ ಹೇಳಿ ಬಿಡಿಎ ನಿರ್ಧಾರ ಮಾಡಿದ್ದೆ ಆದಲ್ಲಿ ಬಿಡಿಎ ಮುಂದೆ ಏನಾದ್ರು ಪರಿಹಾರ ಆ ಥರದ್ದೇನಾದ್ರೂ ಇಲ್ಲ ಸರ್, ನಮಗೆ ಬಿಡಿಎ ಪರಿಹಾರ ಬೇಡ ಸರ್, ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಪರಿಹಾರಕ್ಕೆ ತಗೋಬೇಕಂದ್ರೆ ನಾವು ಇಷ್ಟು ವರ್ಷ ಕಾಯ್ಬೇಕಾಗಿಲ್ಲ. ಇದು ಏನಿದೆ ನಾವು ದೇವಸ್ಥಾನಕ್ಕೆ ಸಾರ್ವಜನಿಕ ಅಂತ ನಾವು ಬಿಟ್ಬಿಟ್ಟಿದ್ವಿ, ಸಾರ್ವಜನಿಕವಾಗಿ ಮಾಡಕ್ಕಿಲ್ಲ ಸರ್. ಇಲ್ಲಿ ಒಂದು ಅನಾಥಾಶ್ರಮ, ಒಂದು ಕಲ್ಯಾಣ ಮಂಟಪ ಮತ್ತೆ ಒಂದು ದೇವಸ್ಥಾನ ಮಾಡ್ಬೇಕು ಅಂತಾನೆ ಉದ್ದೇಶ ಇರೋ ಸರ್. ನಾವು ಬೇರೆ ಯಾವ್ದು ರಿಯಲ್ ಎಸ್ಟೇಟ್ ಮಾಡೋ ಉದ್ದೇಶ ಇಲ್ಲ ಸರ್. ಈಗ ಅಲ್ಲಿ ವಿಶಾಲವಾದಂತಹ ಜಾಗ, 2 ಎಕರೆ ಚಿಲ್ಲರೆ ಏನೋ ಗುಂಟೆ ಜಾಗಗಳಿದಾವೆ. ಈ ಎಲ್ಲ ಎಕರೆಯೂ ದೇವಸ್ಥಾನಕ್ಕೆ ಸೀಮಿತ ಆಗಿತ್ತಾ ಸರ್? ಹೌದು ಸರ್, ಎಲ್ಲ ದೇವಸ್ಥಾನಕ್ಕೆ ಸರ್. ಜಾತ್ರೆ 1000 ಜನ ಸೇರ್ತಾರೆ ಸರ್. ಅಲ್ಲಿ 60, 80, 50, 70 ಕೂತ್ಕೊಂಡು ಮಾಡಕ್ಕಾಗಲ್ಲ ಸರ್. ದೊಡ್ಡದಾಗಿ ಬರ್ಬೇಕು, ಅವ್ರಿಗೆ ಅಡಿಗೆ ಮಾಡೋಕ್ ಜಾಗ ಕೊಡ್ಬೇಕು, ಅವ್ರು ಇರ್ಕೊಳ್ಳೋಕ್ ಜಾಗ ಕೊಡ್ಬೇಕು, ಮತ್ತೆ 1000 ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು, ಚೌಟ್ರಿ ತರ ಇದೆಲ್ಲ ಇರುತ್ತಲ್ಲ ಸರ್. ಈಗ ಮೇಲ್ಕೋರ್ಟಲ್ಲೂ ಕೂಡ ತಮಗೆ ಅಪೀಲ್ ಹೋಗೋ ಅವಕಾಶಗಳಿರ್ತಾವೆ. ಖಂಡಿತ ಸರ್, ಖಂಡಿತ. ಸೊ ಕೊನೆಯದಾಗಿ ಸರ್ಕಾರದ ಮುಂದೆ ಏನ್ ಹೇಳ್ತೀರಿ ಸರ್? ಸರ್, ಸರ್ಕಾರ ಇದನ್ನೆಲ್ಲ ಗಮನಿಸಿ ಒಳ್ಳೆ ಅಧಿಕಾರಿಗಳನ್ನ ಹಾಕಿ ಇನ್ನೊಬ್ರು ಇದಕ್ಕೆ ಒತ್ತಡ ಮಾಡ್ತೀರಾ, ಸಾರ್ವಜನಿಕರ ದೇವಸ್ಥಾನಕ್ಕೆ ಇದನ್ನ ಬಿಟ್ಕೊಡಕ್ಕೆ ಒಂದು ವಿನಂತಿ ಮಾಡ್ತೀವಿ ಸರ್ ಸರ್ಕಾರಕ್ಕೆ. ಎಸ್ ಇನ್ನು ನಿಮಗೆ ಹಲ್ಲೆ ಆಗಿರುವಂತಹದ್ದು, ನಿಮಗೆ ಥ್ರೆಟ್, ಬೆದರಿಕೆ, ಕಾನೂನು ಪ್ರಕಾರ ಕ್ರಮ ತಗೋತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀಪತಿ ಸೀಕಲ್, ಜಮೀನು ಮಾಲೀಕರು, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ನಾವು ದಶಕಗಳಿಂದಲೂ ನಮ್ಮ ಪೂರ್ವಿಕರಾದಂತಹ ಮುತ್ತಾತನ ಕಾಲದಿಂದಲೂ ಕೂಡ ದೇವಸ್ಥಾನಕ್ಕೋಸ್ಕರ ಸೀಮಿತವಾಗಿರಿಸಿದ್ದ ನಮ್ಮ ಜಾಗ 2 ಎಕರೆ ಚಿಲ್ಲರೆ ಜಾಗ ಇದೆ. ಅಲ್ಲಿ ನಾವು ಸಾರ್ವಜನಿಕ ಟಾಯ್ಲೆಟ್ ಅನ್ನ ಮಾಡಿದ್ದೀವಿ. ಬಂದಿರೋ ಭಕ್ತಾದಿಗಳು ಸ್ತ್ರೀಯರಿರ್ತಾರೆ, ಪುರುಷರಿರ್ತಾರೆ, ವೃದ್ಧೆಯರಿರ್ತಾರೆ, ವೃದ್ಧರಿರ್ತಾರೆ, ಬೇರೆ ಬೇರೆ ವರ್ಗದವರು ಇರ್ತಾರೆ. ಅವರಿಗೆ ತಮ್ಮ ದೇಹ ಬಾಧೆ ತೀರಿಸಿಕೊಳ್ಳೋದಕ್ಕೆ ಅವ್ರಿಗೊಂದು ಟಾಯ್ಲೆಟ್ ಬೇಕಿತ್ತು. ಸಾರ್ವಜನಿಕ ಶೌಚಾಲಯವನ್ನು ಮಾಡಿದ್ವಿ ಭಕ್ತರಿಗೋಸ್ಕರ. ಅದನ್ನು ಕೆಡವಿ ಏನು ವಿಕೃತ ಮೆರೀತಿದ್ದಾರೆ ಸೀಕಲ್ ಅವರೇ ಹೇಳ್ತಾ ಇದ್ರು. ನಾವು ಕೋರ್ಟಿನಿಂದ ಇದಕ್ಕೊಂದು ತಡೆಯಾಜ್ಞೆ ತಂದಿದ್ವಿ, ಸ್ಟೇ ಆರ್ಡರ್ ತಂದಿದ್ವಿ, ಅದರ ಪ್ರತಿ ಮತ್ತು ಆದೇಶದ ದಾಖಲೆಗಳನ್ನು ತೋರಿಸ್ತಾ ಇದ್ದೆ. ಆದರೂ ಕೂಡ ನನ್ನ ಮನವಿಯನ್ನು ಕೇಳ್ಕೊಳ್ಳೋದಕ್ಕೆ ಅವರು ಸಿದ್ಧರಿರಲಿಲ್ಲ. ನನ್ನ ಮೇಲೆ ಏಕಾಏಕಿ ಮುಗಿಬಿದ್ರು. ನನ್ನನ್ನು ಪೊಲೀಸ್ ಅಧಿಕಾರಿಗಳು ಹೊಡೆಯೋದಕ್ಕೆ ಬಂದರು. BDA ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಯಾರಿರ್ತಾರೋ ನನ್ನ ಮೇಲೆ ಏಕಾಏಕಿ ಹೊಡೆಯೋದಕ್ಕೆ ಬಂದರು. ನಾನು ಅವರಲ್ಲಿ ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ನನ್ನ ಯಾವುದೇ ಮನವಿಗೂ ಕಿಮ್ಮತ್ತು ಕೊಡದೆ, ನನ್ನ ಯಾವುದೇ ಮನವಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ, ನನ್ನ ಕುಟುಂಬದವರನ್ನೂ ಕೂಡ ನಿಂದನೆ ಮಾಡಿ ನನ್ನ ಭೂಮಿಯನ್ನು ವಶಪಡಿಸಿಕೊಳ್ಳುವ ಪ್ರಯತ್ನವನ್ನು ಪಟ್ಟಿದ್ದಾರೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ BDA ಅಧಿಕಾರಿಗಳು ಜೊತೆಗೆ ಒಂದಷ್ಟು ಬೇರೆ ಬೇರೆ ಸ್ಥಳೀಯ ಮುಖಂಡರುಗಳು ಎಲ್ಲರೂ ಕೂಡ ಅಲ್ಲಿದ್ದರು. ನಾನು ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದೆ. ನನ್ನ ಪೂರ್ವಿಕರ ಕಾಲದಿಂದಲೂ ಕೂಡ ದೇವಸ್ಥಾನಕ್ಕೋಸ್ಕರ ಮೀಸಲಿಟ್ಟಿರ್ತಕ್ಕಂತಹ ಜಾಗ ಇವತ್ತು BDA JCBಯ ಘರ್ಜನೆಗೆ ನಡುಗ್ತಾ ಇದೆ. ಅಳಲನ್ನು ತೋಡಿಕೊಂಡರು ಸೀಕಲ್ ಅವರು. ಫ್ರೀಡಮ್ ಟಿವಿಯ ಜೊತೆ ನಿರಂತರವಾಗಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಅವರ ಒಂದಷ್ಟು ದುಃಖವನ್ನು ಕೂಡ ತೋಡಿಕೊಂಡಿದ್ದಾರೆ. ಅವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕಟ್ಟಡವನ್ನು ತೆರವು ಮಾಡುವಂಥ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ.
ಹೆಣ್ಣೂರು ಭಾಗದಲ್ಲಿ ಅನೇಕ ದಶಕಗಳಿಂದ 2-3 ತಲೆಮಾರುಗಳ ಹಿಂದೆಯೇ ಈ ಜಾಗ ನಮ್ಮದು, 2 ಎಕರೆ 8 ಗುಂಟೆ ಜಾಗ, ಅವೆಲ್ಲವನ್ನ ಪರಿಪೂರ್ಣವಾಗಿ ದೇವಸ್ಥಾನಕ್ಕೋಸ್ಕರ ಮೀಸಲಿಟ್ಟಿದ್ದೆವು. ವರ್ಷಂಪ್ರತಿ ದೊಡ್ಡ ಮಟ್ಟಗಿನ ಜಾತ್ರೆಗಳು ನಡೀತಾವೆ. 10,000ಕ್ಕೂ ಹೆಚ್ಚು ಭಕ್ತರು ಈ ಭಾಗಕ್ಕೆ ಬರ್ತಾರೆ. ಧರ್ಮಾತೀತವಾಗಿ ಜನ ಇಲ್ಲಿ ಬಂದು ತಮ್ಮ ಭಕ್ತಿ ಭಾವವನ್ನು ವ್ಯಕ್ತಪಡಿಸ್ತಾರೆ. ಅನ್ನದಾಸೋಹಗಳನ್ನು ಮಾಡ್ತಾ ಇದ್ದೆ. ಸಾರ್ವಜನಿಕರ ಉಪಕಾರಕ್ಕಾಗಿ ಮತ್ತು ಅನುಕೂಲಕ್ಕಾಗಿ ಒಂದಷ್ಟು ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಹೀಗೆಲ್ಲ ಇದ್ದರೂ ಕೂಡ ವಶಪಡಿಸಿಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ. ಕಾನೂನು ನಿಯಮ ಮೀರಿ ಈ ಜಾಗ ಇಲ್ಲ, ಇದನ್ನು ಅನಧಿಕೃತ ಎಂದು ಹೇಳಲಾಗದು. ಹೀಗಿದ್ದರೂ ಕೂಡ ನಮ್ಮ ಮೇಲೆ ಬಿಡಿ ಅಧಿಕಾರಿಗಳು ದರ್ಪವನ್ನು ತೋರಿಸ್ತಿದ್ದಾರೆ ಅನ್ನೋ ಆರೋಪ.